ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಿಂದ ಒಂದು ಗಂಭೀರ ಸುದ್ದಿ ಬರ್ತಾ ಇದೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಿ ಅಂದ್ರೆ BTDA ಅಧಿಕಾರಿಗಳ ವಿರುದ್ಧ ಮಾನ್ಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಬಾಗಲಕೋಟೆ ನೀಡಿದ ಆದೇಶವನ್ನೇ ಉಲ್ಲಂಘನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಕ್ರಯಪತ್ರ ನವೀಕರಿಸಿಕೊಡಬೇಕಾದ ವಿಷಯದಲ್ಲಿ ಸೇವಾ ನ್ಯೂನತೆ ಎಸಗಿದ ಹಿನ್ನೆಲೆ ಸಂತ್ರಸ್ತ ದೂರುದಾರು ದಿನಾಂಕ 23/6/2025 ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಬಾಗಲಕೋಟೆ ಇವರ ಮುಂದೆ ಸಲ್ಲಿಸಿದ ದೂರು ಆದೇಶವಾಗಿರುತ್ತೆ. ಈ ದೂರು ವಿಚಾರಣೆ ನಡೆಸಿದ ಆಯೋಗ BTDA ಪುನರ್ವಸತಿ ಅಧಿಕಾರಿಗಳು ಮತ್ತು ಮುಖ್ಯ ಅಭಿಯಂತರರು ಜಂಟಿಯಾಗಿ ದೂರುದಾರಿಗೆ ಹಂಚಿಕೆ ಮಾಡಲಾದ ನಿವೇಶನದ ಕ್ರಯಪತ್ರವನ್ನು ನವೀಕರಿಸಿಕೊಡಬೇಕು, ಜೊತೆಗೆ 1 ಲಕ್ಷ ಪರಿಹಾರ ಮತ್ತು 5,000 ದೂರು ವೆಚ್ಚ ಪಾವತಿಸಬೇಕು ಅಂತ ಸ್ಪಷ್ಟ ಆದೇಶವನ್ನ ನೀಡಿತು. ಇದಲ್ಲದೆ 45 ದಿನದ ಒಳಗೆ ಆದೇಶ ಪಾಲಿಸದಿದ್ದಲ್ಲಿ ಗ್ರಾಹಕರ ಕಲ್ಯಾಣ ನಿಧಿಗೆ ಮತ್ತೊಂದು 1 ಲಕ್ಷ ಪಾವತಿ ಮಾಡಬೇಕು ಅಂತ ಕೂಡ ಆಯೋಗ ಆದೇಶಿಸಿತ್ತು. ಆದರೆ ಈ ಆದೇಶವನ್ನ ಪಾಲಿಸದೇ ಇರುವ ಹಿನ್ನೆಲೆ ಸಂತ್ರಸ್ತ ದೂರುದಾರು ವಕೀಲರು ಆದ PB ಕಲಾದಗಿ ಅವರು EP ದಾಖಲಿಸಿದ್ದು ಅದರ ವಿಚಾರಣೆಯಲ್ಲಿ ಮಾನ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಬಾಗಲಕೋಟೆ ಅವರು 31/12/2025 BTDA ಮುಖ್ಯ ಎಂಜಿನಿಯರ್ BTDA ಪುನರ್ವಸತಿ ಅಧಿಕಾರಿಗಳು ಇವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಗೊಳಿಸಿದ್ದಾರೆ. ಆದರೆ ಅತ್ಯಂತ ಗಂಭೀರ ವಿಷಯ ಏನಪ್ಪಾ ಅಂದ್ರೆ 31/12/2025 ಹಾಗೂ 1/1/2026 ಈ 2 ದಿನದಲ್ಲೂ ಕೂಡ ವಾರಂಟ್ ಜಾರಿಯಲ್ಲಿ ಇದ್ರೂ ಕೂಡ ಸಂಬಂಧಿಸಿದ ಇಬ್ಬರು ಅಧಿಕಾರಿಗಳು ಮಾನ್ಯ ಆಯೋಗದ ಮುಂದೆ ಹಾಜರಾಗಿಲ್ಲ, ತಮ್ಮ ಕಚೇರಿಗೂ ಬಂದಿಲ್ಲ, ಕಳೆದ 2 ದಿನಗಳಿಂದ ತಲೆಮರೆಸಿಕೊಂಡು ಹೋಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಸಂತ್ರಸ್ತರಿಗೆ ತೀವ್ರ ತೊಂದರೆ ಉಂಟಾಗಿದ್ದು ಮಾನ್ಯ ಕೋರ್ಟ್ ಆದೇಶಕ್ಕೂ ಯಾವುದೇ ರೀತಿಯ ಕಿಮ್ಮತ್ತು ಕೊಡ್ತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರಕರಣವು ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಕಾನೂನು ಆದೇಶವನ್ನ ಉಲ್ಲಂಘಿಸಿದ ಅಧಿಕಾರಿಗಳ ವಿರುದ್ಧ ಮುಂದೇನು ಕ್ರಮ ಕೈಗೊಳ್ಳಲಾಗುತ್ತೆ ಎಂಬುದರತ್ತ ಎಲ್ಲರ ಗಮನ ನೆಟ್ಟಿದೆ. ನಾವು ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳನ್ನ ನಿಮಗೆ ತಕ್ಷಣವೇ ತಿಳಿಸ್ತೀವಿ. ನಮ್ದು ಏನು ಸಮಸ್ಯೆ ಅನ್ನೋದನ್ನು ಈಗ ಸತತವಾಗಿ 1-2 ವರ್ಷದಿಂದ ನಾವು ಇಲ್ಲಿ ಕಚೇರಿಗೆ ಅಡ್ಡಾಡಕತ್ತೀವಿ. ನಂದು ಒಂದು ದಾಖಲೆ ಒಳಗೆ ನನ್ನ ಹೆಸರು ತಪ್ಪಾಗಿದ್ದಕ್ಕೆ, ಆಮೇಲೆ ಅದ್ರ ಒಳಗಡೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅವ್ರದ್ದು. ಆ ಸಮಸ್ಯೆ ಸರಿ ಮಾಡಿ ಕೊಡಾಕಂತೇಳಿ ನಾವು ಅದನ್ನು ಅರ್ಜಿ ಸಲ್ಲಿಸಿದ್ವಿ. ಕ್ರಯಪತ್ರ ಕೊಡುವಲ್ಲಿ ಅದರಲ್ಲಿ ಮಾಡಿದಂಥ ಇವರು ತಮ್ಮಿಂದ ಆದಂಥ ಟೈಪಿಕಲಿ ಮಿಸ್ಟೇಕ್ ಸರಿಪಡಿಸಿ ಕೊಡೋಕೆ 2 ವರ್ಷ ನಮಗೆ ಅಲದಾಡಿಸಿದರು. ನಾವು ಕೊನೆಗೆ ಏನೈತಿ ಕಾನೂನು ಸಹಾಯ ತೊಗೊಂಡು ಮಾನ್ಯ ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ಅವರು ಹೋದ್ವಿ. ಜಿಲ್ಲಾ ಗ್ರಾಹಕರ ಆಯೋಗದೊಳಗೆ ಏನದ, ನಮ್ಮದು ಈಗ 6 ತಿಂಗಳ ಹಿಂದೆ ನಮ್ಮ ದೂರು ಅಪ್ರೂವ್ ಆಗಿ ಅಲ್ಲಿ ಅಲೋ ಆಗೈತಿ, ನಮ್ಮ ಕಂಪ್ಲೇಂಟ್ ಅಲೋ ಆಗಿ ಇವರು ಪುನರ್ವಸತಿ ಅಧಿಕಾರಿಗಳು ಮತ್ತು ಮುಖ್ಯ ಅಭಿಯಂತರರು BTDA ಬಾಗಲಕೋಟೆ ಇವರಿಬ್ಬರ ಮೇಲೆ 1,25,000 ರೂಪಾಯಿ ಪರಿಹಾರ ಕೊಡಬೇಕು. ಆಮೇಲೆ ಮಾನ್ಯ ಜಿಲ್ಲಾ ಗ್ರಾಹಕರ ಆಯೋಗ ಹಿತರಕ್ಷಣಾ ಇದಕ್ಕೆ ವೆಲ್ಫೇರ್ ಫಂಡಿಗೆ ಏನೈತಿ 1 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು. ಅದರ ಜೊತೆಗೆ ನನ್ನ ಕೊಡಬೇಕಾದಂಥ ದಾಖಲೆಗಳು ಸಮಯದಲ್ಲಿ ಪೂರೈಸಬೇಕು ಅಂಥೇಳಿ ಆದೇಶ ಆಗೈತಿ. ಆ ನ್ಯಾಯಾಲಯದ ಆದೇಶಕ್ಕೂ ಇವರು ಯಾವುದೇ ರೀತಿಯಾದಂಥ ಕಿಮ್ಮತ್ತು ಕೊಡಾಕತ್ತಿಲ್ಲ. ನಮಗೇನು ಮಾಡೋದೈತಿ ಏನು ಬಿಡೋದೈತಿ ಎಲ್ಲ ಗೊತ್ತೈತಿ ಅನ್ನುವಂಗೆ ಮಾತಾಡಿ ಮತ್ತು ನನಗೆ 6 ತಿಂಗಳ ಆದೇಶ ಆದರೂ 6 ತಿಂಗಳು ಅಡ್ಡಾಡಿಸಿದ್ರು. ನಾನು ಆದೇಶದ ಮೇಲೆ ಮತ್ತು ದರ್ಖಾಸ್ತು ದಾವೆ ಮಾಡ್ಕೊಂದಿನಿ. ಆ ದರ್ಖಾಸ್ತು ದಾವೆ ಮೇಲೆ ಈಗ ನಿನ್ನೆ 31/12/2025 ಏನೈತೆ ಪುನರ್ವಸತಿ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಅಭಿಯಂತರರು BTDA ಬಾಗಲಕೋಟೆ ಇವರ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗೈತಿ. ಈಗ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದ್ದ ಉದ್ದೇಶದಿಂದ ನಿನ್ನೆ ಬೆಳಿಗ್ಗೆಯಿಂದನೂ 2 ಕಚೇರಿಯ ಅಧಿಕಾರಿಗಳು ಕಚೇರಿಯಲ್ಲಿ ಲಭ್ಯವಿಲ್ಲ, ತಲೆಮರೆಸಿಕೊಂಡು ಮಾಯ ಆಗಿದ್ದಾರೆ. ನಾವು ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪುನರ್ವಸತಿ ಕಚೇರಿ ಹಾಗೂ ಮುಖ್ಯ ಅಭಿಯಂತರರ ಕಚೇರಿಯ ಹೊರಗಡೆ ಪೊಲೀಸರ ಜೊತೆಗೆ ನಾವು ಇವರನ್ನು ಬಂಧಿಸುವ ಉದ್ದೇಶದಿಂದ ನಾವು ಕಾಯ್ದು ನಿಂತರೂ ಕೂಡ ಈ ಅಧಿಕಾರಿಗಳು ತಮ್ಮ ಕಚೇರಿಗೆ ಬರಲಿಲ್ಲ. ಆದ್ದರಿಂದ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಈ ಕಚೇರಿ ಹೊರಗಡೆ ನಿಂತಿದ್ದೀವಿ. ಈ ಕಚೇರಿ ಅಧಿಕಾರಿಗಳಾಗಲಿ, ಪುನರ್ವಸತಿ ಅಧಿಕಾರಿ ಆಗಲಿ, ಮಾನ್ಯ ಮುಖ್ಯ ಅಭಿಯಂತರರಾಗಲಿ ಅವರು ಇವತ್ತು ಕೂಡ ತಮ್ಮ ಕಚೇರಿಗೆ ಬಂದಿಲ್ಲ. ಈ ಬಗ್ಗೆ ನಾವು ಇವರು ರಜೆ ಸಲ್ಲಿಸಿದ್ದಾರೋ, ಇವತ್ತು ರಜೆ ಮೇಲಿದ್ದಾರೋ ಅನ್ನುವಂಥ ವಿಷಯವನ್ನು ಕುರಿತು ನಾವು ಏನದ ಮಾನ್ಯ ಮುಖ್ಯ ಅಭಿಯಂತರರ ಕಚೇರಿಯಲ್ಲಿ ಈಗ ಪ್ರಸ್ತುತವಾಗಿ
ಅವರ ಅನುಪಸ್ಥಿತಿಯಲ್ಲಿ ಉಪಸ್ಥಿತರಾಗಿ ಇದ್ದಂಥ ಕಾಂತಾ ಮೇಡಮ್ ಅವ್ರಿಗೂ ನಾವು ಹೋಗಿ ವಿಚಾರ ಮಾಡಿದ್ವಿ. ಅವರು ಯಾವುದೇ ರಜೆ ಚೀಟಿ ಬಂದಿಲ್ಲ, ಯಾವುದೇ ಅಧಿಕಾರಿ ರಜೆ ಸಲ್ಲಿಸಿಲ್ಲ, ಪುನರ್ವಸತಿ ಅಧಿಕಾರಿಗಳು ರಜೆ ಸಲ್ಲಿಸಿಲ್ಲ, ಅವರು ರಜೆ ಇಲ್ಲ, ಇವತ್ತು ಅವರು ಕೆಲಸದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ನಿನ್ನೇನೂ ಇಲ್ಲ, ಇವತ್ತು ಇಲ್ಲ, ಕಚೇರಿಯ ಒಳಗೆ ನಾವು ಕೂತಿದ್ದೀವಿ, ಎಲ್ಲ ಅಲ್ಲೇ ಕಾಯ್ದು ಕೂತಿದ್ದೀವಿ, ನೋಡ್ತಾ ಇದ್ದೀವಿ ಅಂತ ಹೇಳಿದರು. ಅವರು ಹಂಗಿದ್ದರೆ ಅವರು ಎಲ್ಲಿ ಹೋಗಿದ್ದಾರೆ ಅದರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಮನವರಿಕೆ ಇಲ್ಲ, ಅದರ ಬಗ್ಗೆ ನಮ್ಮ ಗಮನಕ್ಕೆ ಇಲ್ಲದು. ಈಗ ನೀವು ಬಂದು ನಮಗೆ ಮೌಖಿಕವಾಗಿ ದೂರು ಕೊಟ್ಟಿದ್ದೀರಿ. ನಿಮ್ಮ ದೂರಿನ ಕುರಿತು ನಾವು ನಾಳೆ ಮುಖ್ಯ ಅಭಿಯಂತರರು ಬಂದ ತಕ್ಷಣ ಅವ್ರಿಗೆ ನಾವು ತಿಳಿಸಿ ಅವರು 2 ದಿನ ಕಚೇರಿಯಲ್ಲಿ ಕುಳಿತಿಲ್ಲ ಅನ್ನುವ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂಥೇಳಿ ಹೇಳಿ ಕಳಿಸಿದ್ದಾರೆ. ಆದರೆ ಅವರು ಅದರ ಬಗ್ಗೆ ಮುಂದೆ ನಿರ್ವಹಣೆ ಮಾಡ್ತಾರೋ ಇಲ್ಲೋ ಅನ್ನೋದು ನಮಗೆ ಸಂಶಯ. ಯಾಕಂದರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾರೆ. ಅವರು ಒಬ್ಬರ ತಪ್ಪು ಒಬ್ಬರು ಮುಚ್ಚಿಕೊಂಡು ಈ ಕಚೇರಿಯಲ್ಲಿ ಸಾರ್ವಜನಿಕರು ಸಂತ್ರಸ್ತರು ಅಲೆದಾಡುವುದು ಸರ್ವೇ ಸಾಮಾನ್ಯ ಆಗಿಬಿಟ್ಟೈತಿ. ಇಲ್ಲಿ ಯಾರ್ದು ಯಾವುದೇ ರೀತಿಯಾದಂಥ ಕಿಮ್ಮತ್ತಿಲ್ಲ, ಯಾವ ಸಂತ್ರಸ್ತರಿಗೂ ಮರ್ಯಾದೆ ಇಲ್ಲ. ಬಂದಂಥ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಸರ್ಕಾರದ ಸುತ್ತೋಲೆಗಳು ಇದ್ದರೂ ಕೂಡ ಅವರಿಗೆ ಕಚೇರಿಯಲ್ಲಿ ಕುಳಿತುಕೊಳ್ಳಲು ಯಾವುದೇ ಒಂದು ಆಸನದ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸಿಬ್ಬಂದಿಗಳು ಕೆಲವರಿಂದ ಎಲ್ಲರೂ ಕೆಟ್ಟದ್ದಾಗಿದ್ದಾರೆ, ಎಲ್ಲರೂ ಇದೇ ರೀತಿ ಇದ್ದಾರೆ ಅಂತ ಹೇಳುವುದಿಲ್ಲ ನಾನು. ಇದರಲ್ಲಿ ಕೆಲವೊಂದು ಸಿಬ್ಬಂದಿಗಳಿದ್ದಾರೆ, ಅವರು ಮಾಡುವಂಥ ಕೆಲಸದಿಂದ ಇಡೀ BTD ಅಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಸಿಬ್ಬಂದಿಗಳಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಅದಕ್ಕೆ ಈಗ ಉನ್ನತ ಅಧಿಕಾರಿಗಳಿಗೆ ನಂದು ಒಂದೇ ಮನವಿ, ಈಗ ತಾವು ಮಾಡದೇ ಇರುವಂಥ ತಪ್ಪಿಗೂ ಕೂಡ ತಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಅದಕ್ಕೆ ತಾವು ದಯವಿಟ್ಟು ದೂರುಗಳನ್ನು ಪರಿಶೀಲಿಸಿ ಯಾರು ತಪ್ಪಿತಸ್ಥರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕಠಿಣ ಕ್ರಮ, ಕಾನೂನು ರೀತಿ ಕ್ರಮ ತಗೊಂಡು ಅದನ್ನು ಕಾನೂನನ್ನು ಅಮಲಿನಲ್ಲಿ ತಂದು ಅದನ್ನು ಕಂಪ್ಲೀಟ್ ಮಾಡ್ಬೇಕು. ನೀವು ಈಗ ಬರೀ ಅದನ್ನು ನಾವು ಬಂದು ಹೇಳಿದ್ವಿ, ಅಷ್ಟು ಮಾಡಿದ್ವಿ, ನಾವು ದೂರು ಕೊಟ್ಟಿವಿ, ದೂರುದಾರರು ಅಲೆದಾಡಿ ನಮ್ಮ ಕಚೇರಿಗೆ ಬಂದು ಮೇಲೆ ಕೇಳಿದ್ದಕ್ಕೆ ಬಿಟ್ಟು ಬೇಸರಿಯಿಂದ ಏನೈತಿ ನೀವು ಅದನ್ನು ಕ್ರಮ ತಗೋಬಾರ್ದು. ನೀವು ಸ್ವ ಇಚ್ಛೆಯಿಂದ ನಾನು ಅಧಿಕಾರ ವಹಿಸೀನಿ, ನನ್ನಲ್ಲಿ ಅಧಿಕಾರ ಅದ, ಈ ದೂರು ನಾನು ನಿರ್ವಹಣೆ ಮಾಡುವಂಥ ಅಧಿಕಾರ ನನಗದ ಅನ್ನುವಂಥ ಆಸಕ್ತಿಯಿಂದ ಇಚ್ಛೆಯಿಂದ ತಾವು ದೂರುಗಳನ್ನು ನಿರ್ವಹಿಸಿದರೆ ಖಂಡಿತವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿಗೆ ಒಳ್ಳೆಯ ಹೆಸರು ಬರುತ್ತೆ. ಇಲ್ಲದಿದ್ದರೆ ಇದೇ ರೀತಿ ಮುಂದಿನ ಕೂಡ ಅನೇಕ ಪ್ರಕರಣಗಳಲ್ಲಿ ಅರೆಸ್ಟ್ ವಾರೆಂಟ್ ಬರುವುದು ಮಾತ್ರ ಖಂಡಿತ. ತಾವು ಇದೇ ರೀತಿ ತಲೆಮರೆಸಿಕೊಂಡು ಹೋಗಬೇಕಾಗತ್ತೆ. ಸಿ ಅವರಿಗೂ ನಮ್ಮ ಪ್ರಕರಣದ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇದೆ. ಯಾಕಂದರೆ ಅವರು ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ದಿನಾಂಕ 15/10/2025 ಮಾನ್ಯ ಮುಖ್ಯ ಅಭಿಯಂತರರು ಕೂಡ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ ಒಂದು ಸಲ ಇವರು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಮಾನ್ಯ ಆಯೋಗದಲ್ಲಿ ಸ್ವತಃ ತಾವೇ ಪ್ರಮಾಣವನ್ನು ಹಾಗೂ ಇದು ಒಂದು ಮೆಮೋವನ್ನು ಫೈಲ್ ಮಾಡಿಸಿದ್ದಾರೆ, ಅಂಡರ್ಟೇಕ್ ತೊಗೊಂಡು ಬಂದಿದ್ದಾರೆ. ಈ ಪ್ರಕರಣಕ್ಕೆ ನ್ಯಾಯಾಲಯಕ್ಕೆ ಆದೇಶಕ್ಕೆ ಸಂಬಂಧಿಸಿದಂತೆ ನಾವು ಕ್ರಮ ಕೈಗೊಂಡು ಆದಷ್ಟು ಬೇಗನೆ ದೂರುದಾರರಿಗೆ ನಾವು ಪರಿಹಾರ ಒದಗಿಸಿ ಕೊಡುತ್ತೇವೆ. ಇದು ದೂರನ್ನು ನಾವು ಸಂಪೂರ್ಣವಾಗಿ ನ್ಯಾಯಾಲಯದ ಆದೇಶದಂತೆ ನಾವು ಅದನ್ನು ಪಾಲನೆ ಮಾಡ್ತೇವೆ ಅಂತ ಹೇಳಿ ತಾವು ಅಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಆದರೆ ಆ ಜಾಮೀನಿನ ಮೇಲೆ ಅಷ್ಟು ಹೇಳಿ ಬಂದ ನಂತರ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಅವರು ಕೈಗೊಂಡಿಲ್ಲ, ಯಾವುದೇ ರೀತಿಯಾದಂಥ ಪರಿಹಾರವು ನಮಗೆ ಬರ್ತಿಲ್ಲ. ಹಾಗೂ ನಮಗೆ ನಾವು ಕೊಟ್ಟಂಥ ದೂರುಗಳಿಗೂ ಕುರಿತಂತೆ ಯಾವುದೇ ರೀತಿಯಾದಂಥ ಕ್ರಮ ಇನ್ನೂವರೆಗೂ ಕೈಗೊಂಡಿಲ್ಲ. ಇವತ್ತು ನೀವು ಬಂದಿರಿದೆ, ಸಿ ಅವರು ನಮಗೆ ಇವತ್ತು ಭೇಟಿ ಆಗಿಲ್ಲ. ಇಲ್ಲಿ ಅವ್ರಿಗೆ ನಾವು ಕರೆ ಮಾಡಿದರೂ ಯಾವುದೇ ರೀತಿಯಾದ ಕರೆ ಅವರಿಗೆ ಹೋಗಲಿಲ್ಲ. ಆಮೇಲೆ ಮಾನ್ಯ ಪುನರ್ವಸತಿ ಅಧಿಕಾರಿಗಳಿಗೂ ಕೂಡ ನಾವು ಕರೆಗಳನ್ನು ಮಾಡಿದ್ವಿ, ಅವ್ರಿಗೂ ಕರೆ ಹೋಗಲಿಲ್ಲ. ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಅಂದರೆ ನಮ್ಮ ನಂಬರನ್ನು ಅವರು ಬ್ಲಾಕ್ ಮಾಡಿದ್ದಾರೆ. ಈ ರೀತಿ ಆಗಿದೆ. ಅಲ್ಲ, ಸಿ ಅವರಿಗೆ ನಾವು ಮಾತೇ ಆಗಲಿಲ್ಲಲ್ಲ. ಅವರು ಈಗ ಸದ್ಯದಲ್ಲಿ ಕಚೇರಿಯಿಂದ ತಲೆಮರೆಸಿಕೊಂಡು ಹೋಗಿದ್ದು ಉದ್ದೇಶನೇ ಇದು ಅರೆಸ್ಟ್ ವಾರೆಂಟ್ ಇದೆ ಅಂತ ಹೇಳಿ ತಲೆಮರೆಸಿಕೊಂಡು ಹೋಗಿದ್ದಾರೆ. ಅದೇ ಇಲ್ಲಿ ಅಧಿಕಾರಿಶಾಹಿ ನಡೆದಿದೆ. ಇದು ಭಾರತದ ಸಂವಿಧಾನದ ಎಲ್ಲ ಸಂವಿಧಾನವನ್ನು ಇಲ್ಲೆಲ್ಲ ತಮ್ಮ ಮನಸ್ಸಿಗೆ ಬಂದಂಗೆ ಆಡಳಿತ ನಡೆಸ್ತಾ ಇದ್ದಾರೆ. ಅಧಿಕಾರಿಶಾಹಿ ಆಡಳಿತ ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾವುದೋ ಕಾನೂನಾತ್ಮಕ ಆಡಳಿತ ನಡೀತಾ ಇಲ್ಲ. ಇದರ ಬಗ್ಗೆ ಮಾನ್ಯ ಮಹಾನಿರ್ದೇಶಕರು MD ಅವ್ರಿಗೂ ಕೂಡ ನಾವು ಈಗ ಒಂದು ತಿಂಗಳ ಹಿಂದೆ MD ಅವರು ಇಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಸಿಟ್ ಮಾಡಿದ್ರು.
ವಿಸಿಟ್ ಮಾಡಿದ ಸಂದರ್ಭದಲ್ಲಿ ನಾವು ಎಮ್ ಡಿ ಅವರಿಗೂ ಕೂಡ ಏನದ ಇದರ ಬಗ್ಗೆ ನಾವು ಎಲ್ಲ ದೂರುಗಳನ್ನು ಸಲ್ಲಿಸಿ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈಗ ಅಂತರ್ಜಾಲ BTD ವೆಬ್ಸೈಟ್ ಅದು ಪಾರದರ್ಶಕತೆಯಿಂದ ಕೂಡಿರಬೇಕು. ಸರ್ಕಾರ ಕೂಡ ಹೇಳುತ್ತೆ ಎಲ್ಲವೂ ಪಾರದರ್ಶಕತೆಯಿಂದ ಇರಬೇಕು, ಎಲ್ಲವೂ ಕೂಡ ಏನದ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂಥೇಳಿ. ಆದರೆ ಈಗ BTD ವೆಬ್ಸೈಟು ಇವರು ಅನಧಿಕೃತವಾಗಿ ಲಾಕ್ ಮಾಡಿಟ್ಟಿದ್ದಾರೆ, ಅದನ್ನು ಓಪನ್ ಮಾಡ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನುವುದು ತಿಳಿದುಕೊಳ್ಳಲು ಆಗ್ತಾ ಇಲ್ಲ. ಇದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ನಾವು ಮಾನ್ಯ ಮಹಾನಿರ್ದೇಶಕರ ಗಮನಕ್ಕೆ ತಂದ ತಕ್ಷಣ ಅವರು ಮಾನ್ಯ ಪುನರ್ವಸತಿ ಮತ್ತು ಮಾನ್ಯ ಮುಖ್ಯ ಅಭಿಯಂತರರ BTD ಅವರಿಗೆ ಕರೆದು ನಮ್ಮ ಸಮಕ್ಷಮನೇ ಇಲ್ಲೇ ಮುಖ್ಯ ಅಭಿಯಂತರರ ಕಚೇರಿಯಲ್ಲೇ ಇವತ್ತು ಸಂಜೆ 5 ಗಂಟೆ ಒಳಗಡೆ ಇದು BTD ವೆಬ್ಸೈಟ್ ಓಪನ್ ಆಗಬೇಕು ಅಂಥೇಳಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದರು. ಅದು ನಿರ್ದೇಶನವಾಗಿಯೇ ಉಳಿದಿದೆ, ಅಮಲಿನಲ್ಲಿ ಬಂದಿಲ್ಲ. ಇದು ಕೂಡ ಭಾಳ ಒಂದು ನಾಚಿಕೆಗೇಡು ವಿಷಯವಾಗಿದೆ. ಯಾಕೆಂದರೆ ಇಲ್ಲಿ ಮಹಾನಿರ್ದೇಶಕರ ಮಾತಿಗೂ ಕಿಮ್ಮತ್ತಿಲ್ಲ. ಇದು ಹೇಳ್ತಾ ಇದ್ದೇನೆ ನಾನು. ಓಕೆ, ಧನ್ಯವಾದ.